ನಮಸ್ಕಾರ ಸ್ನೇಹಿತರೆ ಹಾಗೂ ಮಿಥುನ ರಾಶಿಯ ಆತ್ಮೀಯ ಬಂಧುಗಳಿಗೂ ನನ್ನ ಹೃದಯಪೂರ್ವಕ ಸ್ವಾಗತಗಳು. ಸೆಪ್ಟೆಂಬರ್ 2026 ನಿಮ್ಮ ಜೀವನದಲ್ಲಿ ಸಾಮಾನ್ಯವೇ ಎಂದು ಭಾವಿಸಬೇಡಿ. ಕೆಲವು ವಿಷಯಗಳು ನೀವು ಅಂದುಕೊಂಡಂತೆ ರೀತಿಗಳಲ್ಲಿ ನಡೆಯದೇ ಇರಬಹುದು. ಆದರೆ ಅದೇ ಸಮಯದಲ್ಲಿ ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದಂತ ಒಂದು ಅವಕಾಶ ನಿಮ್ಮ ಬಳಿ ಬರುತ್ತದೆ. ಕೆಲವರಿಗೆ ಉದ್ಯೋಗದ ಬದಲಾವಣೆ, ಇನ್ನು ಕೆಲವರಿಗೆ ಹಣಕಾಸಿನ ಹೊಸ ಅರಿವು, ಕೆಲವರಿಗೆ ಪ್ರೀತಿ ಮತ್ತು ಕುಟುಂಬದ ವಿಷಯದಲ್ಲಿ ಮಹತ್ವಪೂರ್ಣ ನಿರ್ಧಾರಗಳು, ಮತ್ತು ಇನ್ನು ಕೆಲವರಿಗೆ ಇಷ್ಟು ದಿನ ನಾನು ಇದನ್ನು ಯಾಕೆ ಸಹಿಸಿಕೊಂಡೆ ಎಂಬ ಯೋಜನೆಗಳು ಕೂಡ ನಿಮಗೆ ಬರಬಹುದಾಗಿದೆ. ಆದರೆ ಮಿಥುನ ರಾಶಿಯವರೇ, ಸೆಪ್ಟೆಂಬರ್ ತಿಂಗಳು ಒಂದು ವಿಶೇಷ ಸಂದೇಶ ನಿಮ್ಮ ಪಾಲಿಗೆ ಇದೆ. ಹಳೆಯದನ್ನು ಬಿಡಲು ಓಡಾಡಬೇಡಿ, ಯಾಕಂದ್ರೆ ಹೊಸದನ್ನು ಸ್ವೀಕರಿಸಲು ಕೆಲವೊಮ್ಮೆ ಹಳೆಯ ಬಾಗಿಲುಗಳನ್ನು ಮುಚ್ಚಬೇಕಾಗುತ್ತದೆ. ಹಾಗಾದರೆ ಸೆಪ್ಟೆಂಬರ್ 2026ನಲ್ಲಿ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳಾಗಬಹುದು ಎನ್ನುವುದನ್ನು ಸಂಪೂರ್ಣವಾಗಿ ನೋಡೋಣ. ಮಿಥುನ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳು ಬದಲಾವಣೆ, ನಿರ್ಧಾರ ಮತ್ತು ಹೊಸ ಅವಕಾಶಗಳ ತಿಂಗಳು ಎಂದೇ ಹೇಳಲಾಗುತ್ತದೆ. ತಿಂಗಳ ಆರಂಭದಲ್ಲಿ ಸ್ವಲ್ಪ ಗೊಂದಲ ಕೂಡ ಇರಬಹುದು. ಒಂದು ಕಡೆ ನಿಮ್ಮ ಮನಸ್ಸು ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲು ಹೇಳಬಹುದು, ಆದರೆ ಇನ್ನೊಂದು ಕಡೆ ಪರಿಸ್ಥಿತಿಯು ನಿಮ್ಮನ್ನು ತಡೆಯುತ್ತದೆ. ನಾನು ಮುಂದುವರಿಬೇಕು ಅಥವಾ ಇಲ್ಲೇ ಇರಬೇಕಾ ಎಂಬ ಪ್ರಶ್ನೆ ನಿಮ್ಮಲ್ಲಿ ಮೂಡುತ್ತದೆ. ಆದರೆ ತಿಂಗಳು ಮುಂದುವರಿದಂತೆ ನಿಮ್ಮ ಆಲೋಚನೆಗಳಲ್ಲೂ ಸ್ಪಷ್ಟವಾಗುವಂತ ಸಾಧ್ಯತೆಗಳು ಇದೆ. ವಿಶೇಷವಾಗಿ ನೀವು ಬಹಳ ದಿನಗಳಿಂದ ಮುಂದೂಡುತ್ತಿದ್ದಂತ ಒಂದು ಕೆಲಸವನ್ನು ಮತ್ತೆ ಪ್ರಾರಂಭಿಸುವಂತ ಧೈರ್ಯವನ್ನು ಕೊಡುತ್ತದೆ. ಇನ್ನು ಮಿಥುನ ರಾಶಿಯವರ ಉದ್ಯೋಗಸ್ಥರಿಗೆ ಫೆಬ್ರವರಿ ತಿಂಗಳಿನಲ್ಲಿ ಕೆಲಸದ ಒತ್ತಡ ಹೆಚ್ಚಾಗುವಂತ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಮೇಲೆ ಹೊಸ ಜವಾಬ್ದಾರಿಗಳು ಕೂಡ ಬೀಳಬಹುದು. ಮೊದಲಿಗೆ ನಿಮಗೆ ನನ್ನ ಮೇಲೆಯೇ ಯಾಕೆ ಇಷ್ಟು ಕೆಲಸ ಎಂದು ಅನಿಸಿದರೂ, ಆದರೆ ಇಲ್ಲಿ ಒಂದು ರಹಸ್ಯ ಕೂಡ ಇದೆ. ನಿಮಗೆ ಬರುತ್ತಿರುವಂತ ಆ ಹೆಚ್ಚುವರಿ ಜವಾಬ್ದಾರಿ ನಿಮ್ಮ ಸಾಮರ್ಥ್ಯವನ್ನು ತೋರಿಸಲು ಸಿಗುತ್ತಿರುವಂತ ಅವಕಾಶವಾಗಿದೆ. ನಿಮ್ಮ ಕೆಲಸವನ್ನು ಮೇಲಧಿಕಾರಿಗಳು ಗಮನಿಸುತ್ತಲೇ ಇರುತ್ತಾರೆ. ಕೆಲವರಿಗೆ ಅಪ್ರಿಸಿಯೇಷನ್ಸ್, ರೆಕಗ್ನೈಸೇಷನ್ ಮತ್ತು ಹೊಸ ರೋಲ್ಗಳ ಆಫರಿಂಗ್ ಕೂಡ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಆದರೆ ಒಂದು ಎಚ್ಚರಿಕೆ, ವರ್ಕ್ ಸ್ಪೇಸ್ಗಳಲ್ಲಿ ನಿಮ್ಮ ಎಲ್ಲ ಪರ್ಸನಲ್ ಇನ್ಫಾರ್ಮೇಶನ್ಸ್ಗಳನ್ನು ಹೇಳುವುದು ಅಥವಾ ಹಂಚಿಕೊಳ್ಳುವುದು ಉತ್ತಮವಲ್ಲ. ನೀವು ನಂಬಿ ಹೇಳಿದ ಒಂದು ವಿಷಯ ಮುಂದೆ ಗಾಸಿಪ್ ಆಗುವ ಸಾಧ್ಯತೆ ಕೂಡ ಇದೆ. ಅದರಲ್ಲೂ ಕೋಪದಲ್ಲಿರುವಾಗ ಮೆಸೇಜ್ ಅಥವಾ ಇಮೇಲ್ ಕಳಿಸುವುದು ತಪ್ಪಾಗಿದೆ. ಒಂದು ಕ್ಷಣದ ಕೋಪ ನಿಮ್ಮ ಕೆರಿಯರ್ ಮತ್ತು ಮೇಲೆ ದೊಡ್ಡ ಪರಿಣಾಮವನ್ನು ಬೀರುತ್ತದೆ. ಮಿಥುನ ರಾಶಿಯವರಿಗೆ ಸೆಪ್ಟೆಂಬರ್ನಲ್ಲಿ ಹಣದ ವಿಷಯದಲ್ಲಿ ಆದಾಯದ ಜೊತೆಗೆ ಖರ್ಚು ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ. ಹಣ ಬರುತ್ತದೆ, ಆದರೆ ಕೈಯಲ್ಲಿ ಉಳಿಯುವುದಿಲ್ಲ ಎಂದು ನಿಮ್ಮ ಭಾವನೆ ಸದಾ ಹೇಳುತ್ತಲೇ ಇದೆ. ಮನೆಯ ಖರ್ಚು, ಪ್ರಯಾಣ, ಶಾಪಿಂಗ್, ಟೆಕ್ನಾಲಜಿ ಅಥವಾ ಫ್ಯಾಮಿಲಿಗಾಗಿ ಖರ್ಚು ಮಾಡುವುದು ಹೆಚ್ಚಾಗಿದೆ. ಕೆಲವರಿಗೆ ಹೆಚ್ಚುವರಿ ಇನ್ಕಮ್ ಬಗ್ಗೆ ಯೋಜನೆ ಕೂಡ ಮೂಡಬಹುದು. ಅಂದರೆ ಸೈಡ್ ಬಿಸ್ನೆಸ್ ಆಗಿರಬಹುದು, ಫ್ರೀಲಾನ್ಸಿಂಗ್ ವರ್ಕ್ಗಳು ಅಥವಾ ಪಾರ್ಟ್ ಟೈಮ್ ಇನ್ಕಮ್ ಬರುವಂತ ವರ್ಕ್ಗಳನ್ನು ಹುಡುಕುವಂತ ಸಾಧ್ಯತೆ ಇದೆ. ಆದರೆ ತಕ್ಷಣ ಹೆಚ್ಚು ಹಣ ಬರುತ್ತದೆ ಎಂದು ಹೇಳುವ ಆನ್ಲೈನ್ ಸ್ಕ್ಯಾಮ್ಸ್, ಅನ್ನೋನ್ ಇನ್ವೆಸ್ಟ್ಮೆಂಟ್ಸ್ಗಳು ಅಥವಾ ಯಾವುದೇ ಒಪ್ಪಂದಗಳಿಗೆ ಅಥವಾ ಫಿನಾನ್ಷಿಯಲ್ ಓಪನಿಂಗ್ಸ್ಗಳಿಗೆ ತಲೆ ಹಾಕಲು ಹೋಗಬೇಡಿ. ಫಾಸ್ಟ್ ಮನಿ ಎಂಬ ನಿಮ್ಮ ಆಸೆ ಕೈಯಲ್ಲಿರುವ ಹಣವನ್ನು ಕಳೆದುಕೊಳ್ಳುವಂತೆ ಮಾಡುತ್ತದೆ. ಇನ್ನು ಮಿಥುನ ರಾಶಿಯವರಿಗೆ ಫೆಬ್ರವರಿ ತಿಂಗಳಿನಲ್ಲಿ ಪ್ರೀತಿಯ ವಿಷಯದಲ್ಲಿ ಸ್ವಲ್ಪ ಎಮೋಷನಲ್ ಆಗಿರುತ್ತೀರಿ. ರಿಲೇಶನ್ಶಿಪ್ನಲ್ಲಿರುವವರಿಗೆ ಒಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ದೊಡ್ಡ ಆರ್ಗ್ಯುಮೆಂಟ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಪಾರ್ಟ್ನರ್ ನಿಮಗೆ ಅರ್ಥವಾಗುತ್ತಿಲ್ಲ ಎಂದು ಅನ್ನಿಸಿರಬಹುದು. ಆದರೆ ಒಮ್ಮೆ ನಿಮ್ಮನ್ನು ನೀವೇ ಕೇಳಿಕೊಳ್ಳಿ, ನಾನು ಅವರ ಮಾತನ್ನು ನಿಜವಾಗಿಯೂ ಕೇಳಿದ್ದೇನಾ ಎನ್ನುವುದನ್ನು ಕೇಳಿಕೊಳ್ಳಿ. ಕೆಲವೊಮ್ಮೆ ಸಮಸ್ಯೆ ಪ್ರೀತಿಯ ಕೊರತೆಯಿಂದ ಬರುವುದಿಲ್ಲ, ಮಾತನಾಡುವ ಮಾತುಗಳಿಂದ ಬರುತ್ತದೆ. ಆದ್ದರಿಂದ ಈ ತಿಂಗಳಿನಲ್ಲಿ ಸೈಲೆಂಟ್ ಟ್ರೀಟ್ಮೆಂಟ್ ಅಥವಾ ಈಗೋಗಿಂದ ನಿಮ್ಮ ಸಂಬಂಧವನ್ನು ಕಳೆದುಕೊಳ್ಳಲು ಹೋಗಬೇಡಿ. ಕುಟುಂಬದ ವಿಷಯದಲ್ಲಿ ಈ ತಿಂಗಳು ನಿಮ್ಮ ಜವಾಬ್ದಾರಿ ಹೆಚ್ಚಾಗಿರುತ್ತದೆ. ಮನೆಯಲ್ಲಿರುವಂತ ಒಬ್ಬ ವ್ಯಕ್ತಿಗೆ ನಿಮ್ಮ ಸಹಾಯ ಅಥವಾ ಎಮೋಷನಲ್ ಸಪೋರ್ಟ್ ಬೇಕಾಗಿದೆ. ಕೆಲವು ಫ್ಯಾಮಿಲಿ ಡಿಸಿಷನ್ಸ್ಗಳಲ್ಲಿ ನಿಮ್ಮ ಅಭಿಪ್ರಾಯಕ್ಕೆ ಹೆಚ್ಚಿನ ಮಹತ್ವ ಕೂಡ ಸಿಗುತ್ತದೆ. ಆದರೆ ಮನೆಯವರೊಂದಿಗೆ ಮಾತನಾಡುವಾಗ ನಿಮ್ಮ ಮಾತಿನ ಟೋನ್ ಬಗ್ಗೆ ಎಚ್ಚರ.
ನೀವು ಸಾಮಾನ್ಯವಾಗಿ ಹೇಳಿದ ಮಾತನ್ನು ಕೂಡ ಇನ್ನೊಬ್ಬರು ತಪ್ಪಾಗಿ ಅರ್ಥ ಮಾಡಿಕೊಳ್ಳುವಂತ ಸಾಧ್ಯತೆಗಳು ಇವೆ. ವಿಶೇಷವಾಗಿ ಹಣ ಅಥವಾ ಪ್ರಾಪರ್ಟಿ ಸಂಬಂಧಿತ ಚರ್ಚೆ ಇದ್ದರೆ ಶಾಂತವಾಗಿ ಮಾತನಾಡಿ. ಮಿಥುನ ರಾಶಿಯವರ ದೊಡ್ಡ ಚಾಲೆಂಜ್ ಈ ತಿಂಗಳಿನಲ್ಲಿ ಎಂದರೆ ಓವರ್ ಥಿಂಕಿಂಗ್. ಒಂದು ವಿಷಯವನ್ನು ಮತ್ತೆ ಮತ್ತೆ ಯೋಚಿಸುವುದು, ಹಳೆಯ ಘಟನೆಗಳನ್ನು ನೆನಪಿಸಿಕೊಳ್ಳುವುದು, ಮುಂದೆ ಏನಾಗಬಹುದು ಎಂದು ಭಯಪಡುವುದು. ಇವೆಲ್ಲ ನಿಮ್ಮ ಮನಸ್ಸಿನ ಶಾಂತಿಯನ್ನು ಕಡಿಮೆ ಮಾಡುತ್ತವೆ. ನಿಮ್ಮ ಮನಸ್ಸಿಗೆ ಒಂದು ಮಾತು ಹೇಳಿ, ಎಲ್ಲ ಪ್ರಶ್ನೆಗಳಿಗೂ ಈಗ ಉತ್ತರ ಬೇಕಿಲ್ಲ. ಕೆಲವು ವಿಷಯಗಳಿಗೆ ಸಮಯ ಬಂದಾಗ ಉತ್ತರ ಅದಾಗೆ ಸಿಗುತ್ತದೆ. ನಿದ್ದೆ, ಆಹಾರ, ನೀರು ಕುಡಿಯುವುದು ಮತ್ತು ವಿಶ್ರಾಂತಿಯನ್ನು ನಿರ್ಲಕ್ಷಿಸಲು ಹೋಗಬೇಡಿ. ಯಾವುದೇ ನಿರಂತರ ಆರೋಗ್ಯ ಸಮಸ್ಯೆ ಇದ್ದರೆ ಅವಶ್ಯವಾಗಿ ವೈದ್ಯರ ಸಲಹೆ ತೆಗೆದುಕೊಳ್ಳುವುದು ಉತ್ತಮ. ಇನ್ನು ಮಿಥುನ ರಾಶಿಯವರು ತಪ್ಪಿಸಬೇಕಾದಂತ 5 ವಿಷಯಗಳು. ಕೋಪದಲ್ಲಿ ಕೆಲಸವನ್ನು ಬಿಡುವುದು. ಒಂದು ಕೆಟ್ಟ ದಿನದಿಂದ ಜೀವನದ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಕು. ಇನ್ನು ಎರಡನೆಯದಾಗಿ ಯೋಚಿಸದೆ ಹಣವನ್ನು ಖರ್ಚು ಮಾಡುವುದು. ಸೆಪ್ಟೆಂಬರ್ನಲ್ಲಿ ಸೇವಿಂಗ್ಸ್ ಮಾಡುವುದು ನಿಮಗೆ ಅತಿ ಉತ್ತಮ. ಇನ್ನು ಮೂರನೆಯದಾಗಿ ಎಲ್ಲರನ್ನೂ ನಂಬುವುದು. ನಿಮ್ಮ ಪರ್ಸನಾಲಿಟಿ ಮತ್ತು ನಿಮ್ಮ ಫಿನಾನ್ಸ್ ಬಗ್ಗೆ ಎಲ್ಲರ ಮಾತನ್ನು ನಂಬುವುದನ್ನು ಬಿಡಬೇಕಾಗುತ್ತದೆ. ಇನ್ನು ನಾಲ್ಕನೇದಾಗಿ ರಿಲೇಶನ್ಶಿಪ್ ಅಲ್ಲಿ ಈಗೋ, ಮೊದಲು ಅವರೇ ಮಾತನಾಡಲಿ ಎನ್ನುವ ಆಟ ಸಂಬಂಧವನ್ನು ಇನ್ನಷ್ಟು ದೂರ ಮಾಡುತ್ತದೆ. ಇನ್ನು ಐದನೆಯದಾಗಿ ಓವರ್ ಥಿಂಕಿಂಗ್. ನಡೆಯದೇ ಇರುವ ವಿಷಯಗಳ ಬಗ್ಗೆ ಭಯಪಡುವುದನ್ನು ಕಡಿಮೆ ಮಾಡಿ. ಇನ್ನು ಸೆಪ್ಟೆಂಬರ್ ತಿಂಗಳಿನಲ್ಲಿ ನಿಮಗಿರುವಂತ ವಿಶೇಷ ಅವಕಾಶಗಳು. ಮಿಥುನ ರಾಶಿಯವರೇ, ಈ ತಿಂಗಳು ಒಂದು ವಿಶೇಷ ಮತ್ತು ಜೀವನಕ್ಕೆ ಹೊಸ ಡೈರೆಕ್ಷನ್ಗಳೇ ಕಂಡುಬರಬಹುದಾಗಿದೆ. ಇದು ದೊಡ್ಡ ಘಟನೆ ಆಗಿರಬೇಕೆಂದೇನಿಲ್ಲ. ಒಂದು ಫೋನ್ ಕಾಲ್, ಒಂದು ಮೆಸೇಜ್, ಹೊಸ ವ್ಯಕ್ತಿಯ ಪರಿಚಯ, ಒಂದು ಇಂಟರ್ವ್ಯೂ ಅಥವಾ ಒಂದು ಹೊಸ ಕೆಲಸ, ಅಥವಾ ನೀವು ತೆಗೆದುಕೊಳ್ಳುವಂತ ಒಂದು ಸಣ್ಣ ನಿರ್ಧಾರವಾಗಿರಬಹುದು. ಇದರಲ್ಲಿ ಯಾವುದಾದರೂ ಒಂದು ನಿಮ್ಮ ಮುಂದಿನ ಕೆಲವು ತಿಂಗಳ ಬಗ್ಗೆ ದೊಡ್ಡ ಪರಿಣಾಮವನ್ನು ಬೀರುತ್ತದೆ. ಆದ್ದರಿಂದ ಸೆಪ್ಟೆಂಬರ್ ತಿಂಗಳಿನಲ್ಲಿ ಒಂದು ಅವಕಾಶವನ್ನು ತಿರಸ್ಕರಿಸಲು ಹೋಗಬೇಡಿ. ಮೊದಲು ಪರಿಶೀಲಿಸಿ ನಂತರ ನಿರ್ಧಾರ ತೆಗೆದುಕೊಳ್ಳಿ. ಇನ್ನು ಪರಿಹಾರ. ಮಿಥುನ ರಾಶಿಯವರು ಸೆಪ್ಟೆಂಬರ್ ತಿಂಗಳಿನಲ್ಲಿ ಪ್ರತಿದಿನ ಬೆಳಗ್ಗೆ ಅಥವಾ ಸಂಜೆ ಕೆಲವು ನಿಮಿಷ ಶಾಂತವಾಗಿ ಕೂತು ಪ್ರಾರ್ಥನೆ ಮಾಡಬೇಕು. ಓಂ ಬುಂ ಬುಧಾಯ ನಮಃ ಮಂತ್ರವನ್ನು 11, 21 ಅಥವಾ 108 ಬಾರಿ ಜಪಿಸುವುದು ಉತ್ತಮ. ಇನ್ನು ಬುಧವಾರ ಹಸಿರು ಬಣ್ಣದ ಬಟ್ಟೆಯನ್ನು ಬಳಸುವುದು ಅಥವಾ ಹಸಿರು ಬಣ್ಣದ ವಸ್ತುವನ್ನು ದಾನ ಮಾಡುವುದು ಅತಿ ಉತ್ತಮ ಫಲವನ್ನು ನೀಡುತ್ತದೆ. ಇನ್ನು ಮುಖ್ಯವಾಗಿ ಯಾವುದೇ ಪರಿಹಾರವನ್ನು ಆದ್ಯತೆ ಫಲಿತಾಂಶ ಆಧಾರಿ ಎಂದು ಭಾವಿಸಬೇಡಿ. ಆಧ್ಯಾತ್ಮಿಕ ನಂಬಿಕೆ ಮತ್ತು ಮನಸ್ಸಿನ ಶಾಂತಿಗಾಗಿ ಮಾಡಿ. ಇನ್ನು ಕೊನೆಯ ಸಂದೇಶ ಏನೆಂದರೆ, ಮಿಥುನ ರಾಶಿಯವರು ಫೆಬ್ರವರಿ 2026 ನಿಮಗೆ ಒಂದು ಪಾಠ ಕಲಿಸಲು ಬಂದಂತ ತಿಂಗಳಾಗಿದೆ. ಜೀವನದಲ್ಲಿ ಎಲ್ಲವನ್ನು ಕಂಟ್ರೋಲ್ ಮಾಡಲು ಸಾಧ್ಯವಿಲ್ಲ, ಆದರೆ ನೀವು ಹೇಗೆ ಪ್ರತಿಕ್ರಿಯಿಸುತ್ತೀರಿ ಎಂಬುವುದು ಕಂಟ್ರೋಲ್ ಮಾಡಬಹುದು. ಕೆಲವರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳದೇ ಇರಬಹುದು, ಕೆಲವರು ಅವಕಾಶಗಳನ್ನು ತಡೆದಿರಬಹುದು, ಇನ್ನು ಕೆಲವರು ನಿಮ್ಮ ಯೋಜನೆಗಳು ನೀವು ಅಂದುಕೊಂಡಂತೆ ನಡೆಯದೇ ಇರಬಹುದು. ಆದರೆ ಅದರಲ್ಲಿ ನಿಮ್ಮ ಜೀವನದ ಮುಂದಿನ ಯಶಸ್ಸು ಕೂಡ ಅಡಗಿರುತ್ತದೆ. ಕೆಲವೊಮ್ಮೆ ತಡವಾಗುವುದು ಕೂಡ ಒಂದು ರಕ್ಷಣೆಯೇ ಆಗಿರುತ್ತದೆ. ನೀವು ಕಳೆದುಕೊಂಡ ವ್ಯಕ್ತಿ, ಕೆಲಸ ಅಥವಾ ಅವಕಾಶದ ಬಗ್ಗೆ ದುಃಖಿಸುತ್ತಿದ್ದೀರಾ ಎಂಬ ಮಾತನ್ನು ನೆನಪಿಟ್ಟುಕೊಳ್ಳಿ. ನಿಮ್ಮ ಜೀವನದಲ್ಲಿ ನಿಮಗಾಗಿ ಇನ್ನೂ ಬರೆದು ಇಟ್ಟಿರುವ ಅಧ್ಯಾಯಗಳು ಇನ್ನ ಮುಂದೆ ಇದೆ. ಸೆಪ್ಟೆಂಬರ್ನಲ್ಲಿ ಆತುರ ಬೇಡ, ಕೋಪ ಕೂಡ ಬೇಡ, ಅತಿಯಾದ ನಂಬಿಕೆ ಕೂಡ ಬೇಡ. ಆದರೆ ಪ್ರಯತ್ನ ಮಾತ್ರ ನಿಲ್ಲಿಸಬೇಡಿ. ನಿಮ್ಮ ಒಂದು ಪ್ರಯತ್ನವೇ ಮುಂದಿನ ದೊಡ್ಡ ಬದಲಾವಣೆಗೆ ಕಾರಣವಾಗುತ್ತದೆ. ಈ ಭವಿಷ್ಯ ನಿಮಗೆ ಇಷ್ಟವಾದಲ್ಲಿ ಕಮೆಂಟ್ನಲ್ಲಿ ಓಂ ಬುಂ ಬುಧಾಯ ನಮಃ ಎಂದು ಬರೆಯಿರಿ. ನಿಮ್ಮ ಮಿಥುನ ರಾಶಿಯ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಇಂತಹ ರಾಶಿ ಭವಿಷ್ಯ, ಆಧ್ಯಾತ್ಮಿಕ ಮಾಹಿತಿಗಳು, ರಹಸ್ಯ ಮತ್ತು ಪರಿಹಾರಕ್ಕಾಗಿ ನಮ್ಮ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕೂಡ ಹೊತ್ತಿಕೊಳ್ಳಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ನಿಮ್ಮ ಜೀವನದಲ್ಲಿ ಸದಾ ಒಳ್ಳೆಯದೇ ನಡೆಯಲಿ.